ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಮಳೆ ಕೊರತೆಯ ನಡೆಯೂ ಸಹ ಇದೀಗ ಕರ್ನಾಟಕದ ರೈತರಿಗೆ ಎಕರೆಗೆ 50,000 ಪರಿಹಾರ ನೀಡುವಂತೆ ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷರು ಒತ್ತಾಯಿಸ್ತಾ ಇರುವಂತದ್ದು. ಹೌದು, ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಇದೀಗ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವಂತಹ ಹಿನ್ನೆಲೆ ಬೆಳೆ ನಷ್ಟ ಅನುಭವಿಸಿದಂತಹ ರೈತರಿಗೆ ಎಕರೆಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡುವಂತೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ರಾಜ್ಯ ಸರ್ಕಾರವನ್ನ ಇದೀಗ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ವಿಜಯೇಂದ್ರ ಅವರು ರಾಜ್ಯದಾದ್ಯಂತ 30 ಲಕ್ಷ ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಮಳೆ ಕೊರತೆಯಿಂದ ಕೃಷಿಗೆ ಯಾವುದೇ ನಿಟ್ಟಿನಲ್ಲೂ ಸಹ ಕೃಷಿಗೆ ಉಪಯೋಗ ಆಗದಂತೆ ಉಳಿದುಬಿಟ್ಟಿದೆ ಅಂತ ಇದೀಗ ಆರೋಪಿಸಿರುವಂಥದ್ದು. ಅಷ್ಟೇ ಅಲ್ಲದೆ ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಮಳೆ ಏನಾಗ್ತಾ ಇತ್ತಲ್ಲ ಅದರ ಕೇವಲ 12% ಕೂಡ ಮಳೆ ಆಗ್ತಾ ಇದೆ ಅಷ್ಟೇ. ಅಷ್ಟು ಸಹ ಮಳೆ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೇ ಕಾರಣದಿಂದ ಇದೀಗ ರೈತರಿಗೆ ಒಂದಷ್ಟು ಸಂಕಷ್ಟಗಳು ಸಿಲುಕಿರುವಂಥದ್ದು, ಸಂಕಷ್ಟಗಳು ಎದುರಾಗ್ತಾ ಇದೆ ಅಂತ ಇದೀಗ ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಇನ್ನು ಮುಂಗಾರು ವೈಫಲ್ಯದಿಂದ ತೊಗರಿ ಬೆಳೆ ಆಗಿರ್ಬೋದು, ಸೂರ್ಯಕಾಂತಿ, ಅದೇ ನಿಟ್ಟಿನಲ್ಲಿ ಹತ್ತಿ ಸೇರಿದಂತೆ ಪ್ರಮುಖ ಬೆಳೆಗಳಲ್ಲಿ ಇದೀಗ ಬಿತ್ತನೆಗೂ ಸಹ ಎಲ್ಲೋ ಒಂದ್ ಕಡೆ ಅಡ್ಡಿ ಆಗ್ತಾ ಇದೆ. ಇನ್ನು ಬೆಳೆ ನಷ್ಟದಿಂದ ಇದೀಗ ರೈತರು ಸಹ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇರುವಂತಹ ಕಾರಣ ರಾಜ್ಯ ಸರ್ಕಾರ ತಕ್ಷಣವೇ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನ ಘೋಷಿಸಿ ರೈತರ ನೆರವಿಗೆ ಧಾವಿಸಬೇಕು ಅಂತ ಇದೀಗ ವಿಜಯೇಂದ್ರ ಅವರು ಒತ್ತಾಯಿಸ್ತಾ ಇರುವಂತದ್ದು. ಒಟ್ಟಾರೆ ಕಳಪೆ ಮಳೆಯಿಂದಾಗಿ ರಾಜ್ಯದಾದ್ಯಂತ 30 ಲಕ್ಷ ಎಕರೆಗೂ ಸಹ ಹೆಚ್ಚು ಕೃಷಿ ಭೂಮಿ ಕೃಷಿಗೆ ಬಾರದಂತೆ ಉಳಿದಿದೆ ಅಂತ ಇದೀಗ ಆರೋಪಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಭಾನುವಾರ ಕರ್ನಾಟಕ ರಾಜ್ಯ ಸರ್ಕಾರ ರೈತರಿಗೆ ಇದೀಗ ತಕ್ಷಣ ಆರ್ಥಿಕ ನೆರವನ್ನ ನೀಡಬೇಕು ಅಂತ ಇದೀಗ ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ಏನು ಈ ಚಿಕ್ಕಮಗಳೂರು ಆಗಿರ್ಬೋದು, ಸಕಲೇಶಪುರ ಆಗಿರ್ಬೋದು, ಅದೇ ನಿಟ್ಟಿನಲ್ಲಿ ಹಾಸನ, ಕೊಡಗು ಈ ನಿಟ್ಟಿನಲ್ಲೆಲ್ಲ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೇರಳ ಆಗಿರ್ಬೋದು, ವಯನಾಡಲ್ಲೆಲ್ಲ ಈಗಾಗಲೇ ಭೂಕುಸಿತ ಆಗಿದೆ. ಆದರೆ ಏನು ಈ ಯಾದಗಿರಿ, ರಾಯಚೂರು, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ನೋಡೋದಾದರೆ ಸಾಕಷ್ಟು ನಿಟ್ಟಿನಲ್ಲಿ ಮಳೆನೇ ಆಗ್ತಾ ಇಲ್ಲ. ಏನು ಸಾಮಾನ್ಯವಾಗಿ ಮಳೆ ಆಗ್ತಾ ಇತ್ತಲ್ವಾ, ಅದರ 12% ಅಷ್ಟು ಮಳೆ ಆಗ್ತಾ ಇಲ್ಲ ಅನ್ನೋದನ್ನ ಇದೀಗ ಗುರುತಿಸಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಕೃಷಿ ಭೂಮಿಗೆ ಮಳೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅಟ್ಲೀಸ್ಟ್ ಅನಿವಾರ್ಯ ಒಂದು ನಿಟ್ಟಿನಲ್ಲೂ ಸಹ ಎಲ್ಲೂ ಸಹ ನೀರು ಸಿಗ್ತಾ ಇಲ್ಲ. ಒಂದು ಕಡೆ ನೀರಾವರಿ ಅಂತ ನೋಡೋದಾದರೆ ಎಲ್ಲೂ ಸಹ ನೀರೆಲ್ಲ ಬತ್ತೋಗಿದೆ, ಎಲ್ಲೋ ಸಹ ಬರಡಾಗ್ತಾ ಇದೆ. ಈಗಾಗಲೇ ಮಳೆ ಬರಬೇಕಾದಂತಹ ಸಮಯದಲ್ಲಿ ಮಳೆ ಬರ್ತಾ ಇರುವಂತಹ ಕಾರಣ ಹಾಕಿರುವಂತಹ ಬೆಳೆಗಳಾಗಿರ್ಬೋದು ಯಾವುದೇ ನಿಟ್ಟಿನಲ್ಲೂ ಸಹ ಕೈಗೆ ಬರ್ತಾ ಇಲ್ಲ. ಅದೇ ಕಾರಣದಿಂದ ಇದೀಗ ವಿಜಯೇಂದ್ರ ಅವರು ಇದೀಗ ರೈತರಿಗೆ ನೆರವಾಗಬೇಕು ಅನ್ನುವಂತಹ ಕಾರಣ 50,000 ಅಂದರೆ ಒಂದು ಎಕರೆಗೆ 50,000ನಾದರೂ ಕೊಡಿ ಅಂತ ಇದೀಗ ಸರ್ಕಾರಕ್ಕೆ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಕುರಿತು ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಮಾತ್ರ ಇದೀಗ ಕಾದು ನೋಡಬೇಕಾಗಿರುವಂಥದ್ದು. ರೈತರಿಗೆ 50,000 ಧನ ಸಹಾಯವನ್ನ ಮಾಡುತ್ತಾ ಅಥವಾ ಬೇರೆ ಏನಾದರೂ ತೀರ್ಮಾನವನ್ನ ಕೈಗೊಳ್ಳುತ್ತಾ, ಇವೆಲ್ಲವನ್ನು ಸಹ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.